ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನಗರಸಭೆಯಲ್ಲಿ ಶಾಸಕರಿಂದ ಕುಂದುಕೊರತೆ ಸಭೆ, ಜನರನ್ನು ನಗರಸಭೆಗೆ ಅಲಿದಾಡಿಸಬೇಡಿ ಎಂದು ಶಾಸಕರ ವಾರ್ನಿಂಗ್. ರಾಮನಗರದಲ್ಲಿ ನೂತನ ಕಾಮಗಾರಿಗೆ ಶಾಸಕರಿಂದ ಶಂಕುಸ್ಥಾಪನೆ, ಅರ್ಹರಿಗೆ ಆಶ್ರಯ ನಿವೇಶನದ ಭರವಸೆ ನೀಡಿದ ಶಾಸಕರು. ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಎಂದ ಪೌರಾಯುಕ್ತ ನಾಗಪ್ಪ. ಭಾನುವಾರ ಪರಸ್ಪರ ಸಾಹಿತ್ಯ ವೇದಿಕೆ ಪ್ರಶಸ್ತಿ ಪ್ರದಾನ, ಪರಸ್ಪರ ಕಾರ್ಯ ಚಟುವಟಿಕೆ ತಿಳಿಸಿದ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ. ಸಾಹಿತ್ಯ ಪರಿಷತ್ತಿನಿಂದ ಸಂಪನ್ನಗೊಂಡ ಅಪ್ಪ ಅಮ್ಮ ದತ್ತಿ ಉಪನ್ಯಾಸ. ಈಗ ಸುದ್ದಿಯ ವಿವರ. ಸಾರ್ವಜನಿಕರು ನಿಮ್ಮ ಆಳುಗಳೆಲ್ಲ. ಪದೇ ಪದೇ ಜನರನ್ನು ನಗರಸಭೆಗೆ ಅಲೆದಾಡಿಸಿದರೆ ಸುಮ್ಮನಿರುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ನಗರಸಭೆಯಲ್ಲಿ ಗುರುವಾರ ಸಾರ್ವಜನಿಕರ ಕುಂದುಕೊರತೆಯಲ್ಲಿ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಅವರು ಮಾತನಾಡುತ್ತಿದ್ದರು. ಮಧ್ಯವರ್ತಿಗಳ ಅಂದ್ರೆ ಬ್ರೋಕರ್ಸ್ ಹಾವಳಿ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಬರ್ತದೆ. ಯಾಕೆ ಬ್ರೋಕರ್ಸ್ ಹತ್ರ ಸೇರಿಸ್ತಾ ಇದ್ದೀರಿ? ಸಿಸಿ ಕ್ಯಾಮ್ರಾ ಹಾಕಿದ್ದೀರನ್ರಿ? ಇನ್ನು ಮೇಲೆ ಯಾರು ಬ್ರೋಕರ್ಸ್ ತಗೊಂಡ್ಬಂದು ಇಲ್ಲಿ ಮಾಡಿದ್ರೆ ನಾವು ನಿಮ್ ಮೇಲೆ ಕ್ರಮ ತಗೊಳ್ತೀವಿ. ಅಮ್ಮ ಹೇಳ್ಬಿಡಿ ಎಲ್ಲರಿಗೂ, ಗೊತ್ತಾಯ್ತಾ? ಇಲ್ಲಿ ಯಾರು ಬ್ರೋಕರ್ಸ್ ಬರಬೇಕಾಗಿಲ್ಲ. ಏನಾರು ಮಾಡ್ಬೇಕಾದ್ರೆ ಅವ್ರು ಬರ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ. ಬ್ರೋಕರ್ಸ್ ಯಾಕೆ ಬರ್ತಾರೆ ಇಲ್ಲಿ? ಅವ್ರಿಗೇನ್ ಕೆಲಸ ಇಲ್ಲಿ? ಒಬ್ರಿಗೆ ಮಾಡ್ಕೊಟ್ರೆ ಶುರು ಮಾಡಿದ್ರೆ ಎಲ್ಲರೂ ಅದೇ ಮಾಡ್ತಾರೆ. ಇಲ್ಲಿ ಬ್ರೋಕರ್ಸ್ ಕೆಲಸ ಮಾಡ್ತಾರೆ. ಇಲ್ಲಿ ನಾಗಬಹುದು ಹೇಳ್ಬೇಕು, ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಿದೆ, ಆಗ್ಬಾರ್ದು ಇಲ್ಲ ಎಲ್ಲೂ. ಆಮೇಲೆ ನಗರ ಸ್ವಚ್ಛತೆ ಬಗ್ಗೆ ಮದನ್ ಇನ್ನೂ ಸಾಕಾಗಲ್ಲ ನನಗೆ, ಆಯ್ತಾ? ನೆಕ್ಸ್ಟ್ ಪ್ರತಿ ವಾರ್ಡಲ್ಲೂ ನಮ್ಮ ಸಭೆ ಮಾಡ್ಬೇಕು ನಾವು. ಪ್ರತಿ ವಾರ್ಡ್ ಅಲ್ಲಿ ಸಾರ್ವಜನಿಕ ಅಹವಾಲು ತಗೊಳಕ್ಕೆ ಅವರು ಏನು ಇವತ್ತು ಮಾಡಿದರೆ ಅದೇ ತರ ಆಗ್ಬೇಕು. ಪ್ರತಿ ವಾರ್ಡ್ ಅಥವಾ 2 ವಾರ್ಡ್ ಸೇರಿ, ಸಿಂಗಲ್ ವಾರ್ಡ್ ಇದ್ರೆ ಆಯ್ತು. ಆ ನೆಹರು ನಗರದಲ್ಲೆಲ್ಲ 2-3 ವಾರ್ಡ್ ಸೇರ್ಸ್ ಮಾಡ್ಬೋದು. ಆ ತರದಲ್ಲಿ ನಾನೇ ಬರ್ತೀವಿ, ಅಧಿಕಾರಿ ಎಲ್ಲರೂ ಇರ್ಬೇಕು. ಆ ವಾರ್ಡ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಲ್ಲೇ ಪರಿಶೀಲನೆ ಮಾಡ್ತೀನಿ ನಾನು. ಅದಾಗಬೇಕಾದ್ದು. ನೆಕ್ಸ್ಟ್ ಬೀದಿ ದೀಪ ನಿರ್ವಹಣೆ ಹೆಗಡೆ ಕೆಲವು ಕಡೆ ಸಾಕಾಗಿಲ್ಲ, ಆಯ್ತಾ? ಇದು ಆಗ್ಬೇಕು. ಯಾಕಂದ್ರೆ ಆ ವಾರ್ಡಿನ ಎಲ್ಲ ಕೌನ್ಸಿಲರ್ ಕರೆದು ಎಲ್ಲಿ ಹೋಗಿದೆ ಅಂತ ಸ್ವಲ್ಪ ಚರ್ಚೆ ಮಾಡಿ. ಬೇಡ ಬಿಟ್ಟು ಅವ್ನು ಬೇರೆ ಇದ್ ಮಾಡಿ ವರ್ಕೌಟ್ ಮಾಡಿದ್ದೆಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀರಿ? ನಾನೇ ಸಹ ಇಲ್ಲಿ ಏನಾದ್ರು ಕಂಪ್ಲೇಂಟ್ ಇದ್ರೆ ಸಾರ್ವಜನಿಕರ ಅಹವಾಲುಗಳನ್ನು ತಗೋಬೇಕು, ಕರೀರಿ ಅಂತ ಹೇಳಿದ್ದೆ. ಇವತ್ತು ಬಂದಿದ್ದೀನಿ. ಸುಮಾರು ಜನ ತಮ್ಮ ಅಹವಾಲುಗಳನ್ನ ನಗರಸಭೆಯ ಅರ್ಜಿಯಲ್ಲಿ ಕಂಪ್ಲೇಂಟ್ಗಳನ್ನ ಹೇಳಿದ್ರು. ಅದೆಲ್ಲವನ್ನ ನಾವು ಮಾಡ್ಕೊಟ್ಟಿದೀವಿ. ಇನ್ನು ಸಣ್ಣ ಪುಟ್ಟದ್ದೆಲ್ಲ ವ್ಯತ್ಯಾಸ ಆಗಿದೆ. ಕೆಲವೆಲ್ಲ ಅಧಿಕಾರಿಗಳಿಗೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ನಾನೇ ಸಹ ಬೆಳಿಗ್ಗೆ ನಮ್ಮ ಮನೇಲಿ 7 ಗಂಟೆ ಕೂತಿದ್ದೀನಿ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಸಾರ್ವಜನಿಕರ ದರ್ಶನ ದಿನ ಮಾಡ್ತೀನಿ. ಬೆಳಿಗ್ಗೆ ನಾನು ಇವತ್ತು ಬರಕ್ಕಾಗಿಲ್ಲ, 10 ಗಂಟೆಗೆ ಬರ್ಬೇಕಾಯ್ತು. 11 ಗಂಟೆವರೆಗೂ ಇವತ್ತು ಅವರ ಕೆಲಸ ಮಾಡಿ ಬಂದಿದ್ದೀನಿ. ಅಂದ್ರೆ ಅಧಿಕಾರಿಗಳು ಹೇಳೋದಷ್ಟೇ, ಸಾರ್ವಜನಿಕ ಇದರಲ್ಲಿ ನೀವು ಇವತ್ತು ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ. ನಗರಸಭೆಯ 31 ವಾರ್ಡು ನಮ್ಮ ದೊಡ್ಡ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಆ ಭಾಗದ ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು. ನೆಕ್ಸ್ಟ್ ನಾನು ಹೇಳಿದ್ದೀನಿ, ಪ್ರತಿ ವಾರ್ಡಿಗೆ ಬರ್ತೀನಿ, ಅಲ್ಲೇ ಸಾರ್ವಜನಿಕರ ಸಭೆ ಕರಿತೀನಿ, ಅಹವಾಲುಗಳನ್ನ ಅಲ್ಲೇ ಸ್ವೀಕರಿಸಿ ಮಾಡಿ ಅಲ್ಲಿ ಏನ್ ಸಂಬಂಧಪಟ್ಟ ಕೆಲಸ ಆಗ್ಬೇಕು ಅಲ್ಲೇ ಮಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಆ ಒಂದು ಇದು ಇಟ್ಕೊಂಡು ಮುಂದೆ ಕೆಲಸ ಮಾಡ್ಬೇಕಂತ ಇದ್ದೀನಿ. ಮತ್ತೆ ನಗರಸಭೆಯ ಹಲವಾರು ಕಾಮಗಾರಿಗಳು ಈಗ ನಮ್ಗೆ ಕೆಲಸ ಆಗದೆ ಕೆಲವರು ಗುತ್ತಿಗೆದಾರರು ಅರ್ಧದಲ್ಲೇ ಇದಾಗಿದ್ದಾರೆ. ಇನ್ನು ಕೆಲವರು ಬರಲಿಲ್ಲ, ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಅನ್ನೋದಿದೆ. ಇದರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಅವು ಕಾಮಗಾರಿಗಳು ಸ್ವಲ್ಪ ನಿಂತೋಗಿದಾವೆ. ಈಗ ಎಲ್ಲ ಶುರುವಾಗಿದೆ. ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ, ಅಂತ ಗುತ್ತಿಗೆದಾರನ್ನ ತೆಗೆದು ಹಾಕ್ಬಿಡಿ ಅಂತ ಹೇಳಿ. ಈಗ ನಗರಸಭೆಯ ಎಲ್ಲ ವಾರ್ಡ್ಗಳಿಗೆ ಸುಮಾರು 20-22 ಕೋಟಿ ರೂಪಾಯಿ ಇವತ್ತು ದುಡ್ಡು ಬಿಡುಗಡೆ ಮಾಡಿ ಇಟ್ಟಿದ್ದೀವಿ. ಅದು ಆಗ್ಬಿಟ್ರೆ ಇಡೀ ನಗರದ ಎಲ್ಲಾ ವಾರ್ಡ್ಗಳಿಗೂ ರಸ್ತೆ ಡಾಂಬರೀಕರಣ ಆಗುತ್ತೆ. ಮತ್ತು ಕೆಲವೊಂದು ಚರಂಡಿಗಳ ಕ್ಲೀನ್ ಮಾಡೋದು. ಅದೇ ಇದ್ರ ಮೈಸೂರು ಕೆಫೆ ಹತ್ರ ಒಂದು ಚರಂಡಿ ಹೇಳಿದ್ರಿ, ಅದು ಮೊನ್ನೆ ತಗಲಾಕಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಹೈ ಕ್ವಾಲಿಟಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ತಡವಾಗಿ ಅದು ಮಾಡಿಕೊಡ್ತಾರೆ. ಅದು ಯಾವುದು ಇದಿಲ್ಲ. ದೇಶಿ ಫೌಂಡೇಶನ್ ಅವ್ರು ಹೇಳ್ದಂಗೆ ಅವ್ರಿಗೆ ಪ್ರತಿಯೊಂದಕ್ಕೂ ಒಂದೊಂದು ಮಾಡ್ತಾ ಇರ್ತಾರೆ. ಹೋದ್ರೆ ಬಹಳ ಕಷ್ಟ ಐತಿ. ಅದೇ ಯಾರೋ ಒಬ್ರು ಅರ್ಜಿ ಕೊಟ್ರು ಅಂತ ಹೇಳಿ ತಗೊಂಬಂದು ಹೇಳ್ತಾರೆ. ಅಲ್ಲ, ಪಾಪ ಅವರು ಕಾಳಜಿ ಇಟ್ಕೊಂಡಿದ್ದಾರೆ. ಅದು ಅವ್ರ ಕಾಳಜಿ ಪ್ರಕಾರ
ನಾವು ಮಾಡ್ತೀವಿ, ಇಲ್ಲ ಅಂತಿಲ್ಲ, ಎಲ್ಲದಕ್ಕೂ ಇದು ಮಾಡಕ್ ಆಗೋದಿಲ್ಲ. ಎಲ್ಲವೂ ಸಾರ್ವಜನಿಕರ ಪರವಾಗಿ ಧ್ವನಿ ಬಂದಾಗ ನಾವು ಅದು ಕೆಲಸ ಮಾಡಬೇಕು ಅಂತ ಅಧಿಕಾರಿಗೆ ಹೇಳಿದ್ವಿ. ಹಾಗಾಗಿ ನಮ್ಮ ಎ ಸಿ ಅವರು ಇದ್ದಾರೆ. ಈಗ ನಮ್ಮ ಮತ್ತೊಬ್ಬರು ನಮ್ಮ IAS ಆಫೀಸರ್ ಆಗಿ ದೃಷ್ಟಿ ಅಗರ್ವಾಲ್ ಜೈಸ್ವಾಲ್ ಅವರು ಸಹ ಈಗ ಬಂದಿದ್ದಾರೆ. ಅವರು ಈಗ ಜಸ್ಟ್ ಈಗ ಈ ಕಮಿಷನರ್ ಇಲ್ಲಿ ಆಗಿದ್ದಾರೆ. ನೆಕ್ಸ್ಟ್ AC ಅವ್ರು ಬಿಟ್ಕೊಡ್ಬೇಕು ಒಂದು ವಾರ ಅವರಿಗೆ. ಈಗ ಅವ್ರು ಬರೋ ರೆಡಿ ಆಗ್ತಾರೆ ಈಗ. ಹಾಗಾಗಿ ಅವರ ನೇತೃತ್ವದಲ್ಲಿ ನಡೀತದೆ ಈಗ. ಬಟ್ ನಗರಸಭೆಯ ನನ್ನ ಫುಡ್ ಕೋರ್ಟಿಗೂ ದುಡ್ಡು ಕೊಟ್ಟು ಹಾಗೆ ಆಯ್ತು, ಈಗ ಟೆಂಡರ್ ಆಗಿದೆ, ಅದು ಬೇಗ ಮುಗಿಬೇಕಾಗಿದೆ. ನಾನು ಅರ್ಜೆಂಟ್ ಆ ಕೆಲಸ ಆಗ್ಬೇಕಾಗಿದೆ. ಒಟ್ಟಿನಲ್ಲಿ ಇಡೀ ನಗರವನ್ನ ಸುಂದರವಾಗಿ ಮಾಡ್ಬೇಕಂತ ನಮ್ ಕನಸಿದೆ. ಖಂಡಿತ ಸುಂದರವಾಗಿ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಅವಧಿ ಒಳಗೆ ನಗರಸಭೆಯ ಎಲ್ಲ ಕೆಲಸಗಳನ್ನ ಏನು ಮುಕ್ತಾಯ ಮಾಡೋ ಕೆಲಸ ನಮ್ಮ ಕೆಲಸ ನಾವು ಖಂಡಿತ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ರಸ್ತೆ ಅಗಲೀಕರಣ ಶುರುವಾಗಿದೆ. ರಾಮನಗರ ರಸ್ತೆ ಅಗಲೀಕರಣ ಆಗ್ತಾ ಇದೆ, ಎಳ್ಳಿ ರೋಡ್ ರಸ್ತೆ ಅಗಲೀಕರಣ ಆಗುತ್ತೆ, ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ದುಡ್ಡು ಬಂದಾಗಿದೆ. ಈಗಾಗಲೇ ಹೈವೇದು ಅಗಲೀಕರಣ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ AC ಅವ್ರನ್ನ ಅದಕ್ಕಾಗಿ 3 ತಿಂಗಳು ಮುಂದಾಕ್ಸಿದೀವಿ. ಅವರು ಮೊನ್ನೆ ಹೊರಟು ಬಿಟ್ಟಿದ್ರು. ಹಾಗಾಗಿ ಮತ್ತೆ ಹೋಗಿ CM ರೋಡ್ಗೆ ಹೇಳಿ ಮತ್ತೆ 3 ತಿಂಗಳು ಅವ್ರನ್ನೇ ಮುಂದುವರಿಸಿದೀವಿ. ಆ ನಂತರ ಇದು ಬೇರೆ ಬರ್ತಾರೆ, ಅಲ್ಲಿವರೆಗೆ ಮುಗಿಸಿ ಹೋಗ್ಬೇಕು ಸಾಹೇಬ್ರೆ, ಇಲ್ಲಾಂದ್ರೆ ಇನ್ನೊಂದು ತಿಂಗಳು ಮುಂದಾಕ್ಸ್ತೀವಿ ಅಂತಲೂ ಹೇಳಿದ್ವಿ. ಅವ್ರು ಒಟ್ಟಲ್ಲಿ ನಮ್ಮ ಸಾಗರ ಪ್ರಗತಿ ಆಗ್ಬೇಕು ಅವರಿಂದ ಅಂತ, ಅವ್ರು ಹೋಗೋರೊಳಗೆ ಪ್ರಗತಿ ಮಾಡ್ಕೊಳ್ಬೇಕಂತ. ಅಲ್ಲ ಟಾರ್ಗೆಟ್ ಅಲ್ಲ, ಒಂದು ಉತ್ತಮ ಆಡಳಿತ ನಡೆಸುವಂತ ವ್ಯಕ್ತಿಗಳಿಗೆ ನಾವು ಅವಕಾಶ ಕೊಡ್ಬೇಕನ್ನೋ ಉದ್ದೇಶ ಇಲ್ಲಿ. ಇವಾಗ ಯಾಕಂದ್ರೆ ಒಬ್ಬ IAS ಆಫೀಸರ್ ಆಗಿ ಬಂದು ಸಾಗರದಲ್ಲಿ ಸಾಮಾನ್ಯ ಜನ ಒಬ್ಬ ಅಧಿಕಾರಿ ರೀತಿಯಲ್ಲಿ ಕೆಲಸ ಮಾಡಿದ್ದಾರಲ್ಲ, ಅದೇ ಹೇಳೋದು ಎಲ್ಲರಿಗೂ. ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳೋದೇ AC ಅವ್ರನ್ನೇ ನಾವು ತೋರಿಸ್ತೇವೆ. ಹೌದು, ಒಬ್ಬ IAS ಆಫೀಸರು ಈ ತರ ಇರ್ಬೇಕಾದ್ರೆ ನೀವೇ ಯಾಕಪ್ಪ IAS ಆಫೀಸರ್ ಗಿಂತ ಮೇಲಿದ್ದೀರಿ ಅಂತ ನಾವು ಕೇಳೋದು. ಹೌದಾ? ಈಗ ಜನರು ನಮ್ಗೇನಿರ್ತಾರೆ, ನಮ್ಗೆ ಆಯ್ಕೆ ಮಾಡಿದ್ದೇನಂದ್ರೆ ಈ ತಾಲೂಕಿನ ಅಭಿವೃದ್ಧಿ ಮಾಡ್ರಿ, ಈ ತಾಲೂಕಿನ ಜನರ ಸಮಸ್ಯೆ ಪರಿಹಾರ ಮಾಡಿ ನಮ್ಮ ಆಯ್ಕೆ ಮಾಡಿದ್ದಾರೆ. ನಾವೇ ಅವ್ರಿಗೆ ಕೈ ಸಿಗದವ್ರೆ ಅಲ್ವಾ? ಹಾಗಾಗಿ ಜನಪರವಾಗಿ ಕೆಲಸ ಮಾಡ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು. ಕೇವಲ AC ಒಬ್ಬರಲ್ಲ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಈ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಹೇಳಿದ್ದೀನಿ, ಇಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರ್ದು ಅನ್ನೋದು ಉದ್ದೇಶದಿಂದಲೇ ಇವತ್ತು ಇಲ್ಲಿ ಕರೆದಿದ್ದೀವಿ. ಹಾಗಾಗಿ ಎಲ್ಲ ಅಹವಾಲುಗಳನ್ನ ತೆಗೆದುಕೊಂಡಿದೆ. ಅವ್ರು ಕೊಟ್ಟಂತದ್ಗೆಲ್ಲ ಈಗಾಗಲೇ ನಾವು ಮಾಡಿಸ್ಕೊಂಡಿದ್ದೀವಿ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಯತೀಶಾರ್, ಪ್ರೊಬೇಷನರಿ ಉಪವಿಭಾಗಾಧಿಕಾರಿ ಸೃಷ್ಟಿ ಜೈಸ್ಪಾಲ್, ಪೌರಾಯುಕ್ತ HK ನಾಗಪ್ಪ ಇನ್ನಿತರರು ಹಾಜರಿದ್ದರು. ಬಡವರಿಗೆ ಆಶ್ರಯ ನಿವೇಶನ ನೀಡುವ ಉದ್ದೇಶವಿದೆ. ಜಾಗ ಇರುವುದನ್ನು ಹುಡುಕಿ ಹಿಂದಿನ ಅರ್ಜಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ನೀಡಲಾಗುತ್ತದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ರಾಮನಗರದಲ್ಲಿ ಗುರುವಾರ ನಗರಸಭೆ ವತಿಯಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಅವನು ಏನಿದಾನಂತ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅವನ ನೋವುಗಳು, ಅವನ ಕಷ್ಟಗಳನ್ನ ಅರ್ಥವರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯವರು ಅದನ್ನ ಅರ್ಥೆ ಕೊಟ್ಟಿರ್ತಾರೆ, ಸುಮ್ಮನೆ ಕೊಟ್ಟಿದ್ದಲ್ಲ. ನನ್ನ ಪ್ರಕಾರವಾಗಿ ಇವತ್ತು ಆ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಸಾಮಾನ್ಯ ಬಡವರ ಜನರ ಭಾಗ್ಯಲಕ್ಷ್ಮಿನೇ ಅದು. ನಿಜವಾಗ್ಲೂ ಭಾಗ್ಯಲಕ್ಷ್ಮಿ ಆಗಿದ್ದು. ಎಷ್ಟೋ ಜನ ಯಾಕೆ ತಿಳ್ಕೊಂಡವರೋ ಗೊತ್ತಿಲ್ಲ, ನನಗಂತ ಅನಿಸ್ತದೆ. ಎಷ್ಟೋ ಕುಟುಂಬಗಳಿಗೆ ಈಗ ಆರ್ಥಿಕವಾಗಿ ಸಣ್ಣ ಆಧಾರವಾಗಿದ್ದವರಿಗೆ ಆರ್ಥಿಕವಾಗಿ ಸ್ವಲ್ಪ ಮೇಲ್ ಬರುವಂತ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು. ಅದು ಒಂದು ಇವತ್ತು ಅಭಿವೃದ್ಧಿನೇ ಅದು. ಹಾಗಾಗಿ ಇಡೀ ನಮ್ಮ ಸಾಗರ ಪಟ್ಟಣ ಇದನ್ನ ನಗರವನ್ನ ಅಭಿವೃದ್ಧಿಯಾಗಿ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಬರ್ತಾ ನಾನು ನೋಡಿದೆ ಪಾರ್ಕಿಗೆ, ಹೇಗೆ ಆ ಪಾರ್ಕಿಗೆ ಎಷ್ಟೊಂದು 10-15 ಲಕ್ಷ ರೂಪಾಯಿ ಇಟ್ಬಿಟ್ಟು ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ಬೇಕು. ಅಲ್ಲಿ ಪಾರ್ಕಲ್ಲಿ ನಮ್ಮ ಅಕ್ಕ ತಂಗಿರು ಸಂಜೆ ಹೋಗಿ ಕುತ್ಕೋಬೇಕು. ಆ ಪಾರ್ಕಲ್ಲಿ ಮಕ್ಕಳನ್ನ ಆಟ ಆಡಿಸುವಂತ ಆಟ ಇದು ನಾಗಪ್ಪ, ನೆಕ್ಸ್ಟ್ ಆಟದ ಜಾರ ಬಂಡಿ ಎಲ್ಲ ಬರ್ತಾವಲ್ಲ, ಅವೆಲ್ಲ ಹಾಕು. ಅಲ್ಲೇ ಸುತ್ತ ಒಂದಿಷ್ಟು ಕಲ್ಲು ಕುತ್ಕೊಳ್ಳಿಕ್ಕೆ ಹಾಕಿ, ಗಿಡಗಳನ್ನ ಸ್ವಲ್ಪ ಹಾಕಿ ಕರೆಕ್ಟಾಗಿ ಮಾಡಿಕೊಟ್ರಿ. ಅದಕ್ಕೆ ಎಷ್ಟು ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಸುಂದರವಾದಂತ ಪಾರ್ಕ್ ಮಾಡಿ. ಪಾಪ ದಿನ ದುಡಿತಾನೆ ಇರ್ತಾರೆ. ಎಲ್ಲ ಮಾಡ್ಕೊಡ್ತೀವಿ. ಅದರಿಂದ ಪಾಪ ಅವ್ರಿಗೆ ನೆಮ್ಮದಿಯೇ ಇರೋದಲ್ಲ. ಏನೋ ಮಕ್ಕಳ ಜೊತೆ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಸ್ವಲ್ಪ ಆರಾಮಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವಾ? ಹೌದಲ್ಲ? ಪಾಪ ಟಿವಿನೂ ನೋಡ್ತಾರೆ, ಇಲ್ಲ ಟಿವಿ ಅಂತೂ ಸ್ವಲ್ಪ ನೋಡ್ತಾರೆ ಬಿಡಿ, ಅದು ಬಿಡಲ್ಲ. ಆ ಸೀರಿಯಲ್ ಅಂತೂ ಯಾವತ್ತೂ ಬಿಡಕ್ ಸಾಧ್ಯನೇ ಇಲ್ಲ, ಅದು ನೋಡ್ತಾರೆ, ಅದಂತೂ ಬಿಡಿ. ಅದು ಆಗ್ಲಿ. ಅದ್ರ ಜೊತೆಗೆ ಈ ಪಾರ್ಕಿಗೆಲ್ಲ ಬರ್ಬೇಕು, ಆ ಪಾರ್ಕಲ್ಲಿ ನೀವು ಕುತ್ಕೋಬೇಕು, ಆ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರ್ಬೇಕು, ಸ್ವಲ್ಪ ನೆಮ್ಮದಿ ಸಮಾಧಾನ ಸಿಗುತ್ತೆ. ಇವತ್ತು ನೋಡಿ, ಇವತ್ತು ನಿಮ್ಮ
ನಮ್ಮ ಇದ್ರ ಸರ್ಕಲ್ ಇಂದ ಈ ರಾಮನಗರದ ಲಾಸ್ಟ್ ವರೆಗೂ ಸಹ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಸುಮಾರು 5.5 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಸುಂದರವಾಗಿ ಅಗಲವಾದಂತ ರಸ್ತೆಯನ್ನ ಈ ರಾಮನಗರಕ್ಕೂ ಅದು ಅಲ್ಲಿವರೆಗೆ ಹೋಗುತ್ತೆ, ಎಂಡ್ವರೆಗೆ ಹೋಗುತ್ತೆ. ನಮ್ಮ ನಗರಸಭೆ ಎಂಡ್ವರೆಗೆ ಬರುತ್ತೆ. ಆ ರಸ್ತೆ ನೋಡೋದೇ ಗೊತ್ತಾಗುತ್ತೆ ಹೈವೇ ಇದ್ದಂಗೆ ಇದೆ, ಅಷ್ಟು ಚೆನ್ನಾಗಿ ಬರ್ತದೆ ಅದು. ಅಂತ ಸುಂದರವಾದ ರಸ್ತೆಯನ್ನು ಸಹ ನಿಮಗೆ ಮಾಡಿಕೊಟ್ಟಿದ್ದೀವಿ. ಯಾಕಂದ್ರೆ ಇದು ಅಭಿವೃದ್ಧಿ ಆಗಿರ್ಬೇಕಂತ. ಇದೊಂದೇ ಅಲ್ಲ, ಇಡೀ ಸಾಗರದ ಎಲ್ಲ ರಸ್ತೆಗಳಿಗೂ ಸಹ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಈಗ ಕೆಳದಿ ರಸ್ತೆನೂ ಸಹ ಈಗ ನಿಮ್ಗೆ ಗೊತ್ತಿದ್ದಂಗೆ ಅದಕ್ಕೂ ಸಹ 5.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಈಗ ಅದು ಸಹ ಕೆಳದಿ ರಸ್ತೆ ಅಗಲೀಕರಣವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಮಾರ್ಕೆಟ್ ರಸ್ತೆ ಹಿಂದೆ ನಮಗೆ ಬಿಟ್ಕೊಟ್ಟಿಲ್ಲ ಅವರು, ಅರ್ಧ 100 ಮೀಟರ್ ಮಾತ್ರ ಅವರು ಬಿಟ್ಕೊಟ್ಟಿದ್ರು, ಅವಾಗ ಆ ಕಾಲದಲ್ಲಿ ಆಗಿತ್ತು. ಈಗ ಮಾರ್ಕೆಟ್ ರಸ್ತೆಯನ್ನು ಸಹ ಈಗ ಎಲ್ಲ ರೆಡಿ ಮಾಡಿ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಸಹ ಅಗಲವಾಗಿ ಮಾಡಿ ಒಳ್ಳೆ ಲೈಟ್ ಹಾಕಿ ಚಂದವಾಗಿ ಮಾಡಿಕೊಡೋ ಕೆಲಸವನ್ನ ಈ ತಾಲೂಕಿನ ಜನರಿಗೆ ಮಾಡಿಕೊಡ್ಬೇಕು ನಮ್ಮ ಉದ್ದೇಶ ಇದೆ. ಹಾಗಾಗಿ ಯಾಕಂದ್ರೆ ಅಭಿವೃದ್ಧಿ ಕೇವಲ ರಸ್ತೆ ಇದರಿಂದ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇವತ್ತು ಹಾಸ್ಪಿಟ್ಲ್ ಹೋಗಿ, ಸಾಗರ ಹಾಸ್ಪಿಟ್ಲು ಬಹಳ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವತ್ತು ನಾನು ಬರೋಕ್ಕಿಂತ ಮುಂಚೆ ಡಯಾಲಿಸಿಸ್ ಮಿಷನ್ ಹೆಗ್ಡವ್ರೆ 5-6 ಇಡ್ತು, ಕುಳ್ಳ ಓಡ್ತಾ ಇದ್ವು. ಎಷ್ಟೋ ಜನ ಬಡವರಿಗೆ ಅದು ಆಗ್ತಾ ಇರಲಿಲ್ಲ, ಶಿವಮೊಗ್ಗ ಹೋಗೋರು ಪಾಪ ಎಲ್ಲೆಲ್ಲೋ ಓಡಾಡ್ತಾ ಇದ್ರು. ಈಗ ಡಯಾಲಿಸಿಸ್ ಮಿಷನ್ 13 ಮಿಷನ್ ಇಟ್ಟಿದ್ದೀನಿ ಇವತ್ತು. ಎಷ್ಟು ಚಂದ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಒಂದು ಕಂಪನಿಯವರಿಗೆ ನೋಡ್ಲಿಕ್ಕೆ ಕೊಟ್ಟಿದ್ದೀವಿ, ಹೋಗಿ ನೋಡ್ಕೊ ಬರ್ಬೇಕು ಹೇಗಿದೆ ಅಂತ. ಈ ಕಡೆ ಬಡವನ ಏನಾದ್ರು ಅವನಿಗೆ ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಆದ್ರೆ ತಕ್ಷಣ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಇಲ್ಲಿ ಮಾಡಿಟ್ಟಿದ್ದೀವಿ. ಯಾವ ರೀತಿ ಅಂದ್ರೆ 13 ಮಿಷನ್ಗಳಿದೆ, ಯಾರೇ ಬಂದರೂ ಸಮಸ್ಯೆ ಆಗುದಿಲ್ಲ, ಆ ರೀತಿಯೇ ಮಾಡಿಟ್ಟಿದ್ದೀವಿ. ಆಮೇಲೆ ಆಪರೇಷನ್ ವಾರ್ಡ್ಗಳಂತೂ ಸುಂದರವಾಗಿ ಮಾಡಿದ್ದೀವಿ. ಈಗ ಅದಕ್ಕೂ ಸಹ 1,85 ರೂಪಾಯಿ ಇಟ್ಟು ಇಡೀ ಹಾಸ್ಪಿಟಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಬೇಕು, ಚಂದಾಗಿ ಮಾಡ್ಬೇಕಂತ ಹೇಳಿ ಎಲ್ಲ ಬಾತ್ರೂಮ್ ಇಂದ ಹಿಡಿದು, ಸೊಳ್ಳೆ ಪರದಿಂದ ಹಿಡಿದು, ಆಮೇಲೆ ಮೆಸ್ ಇಂದ ಹಿಡಿದು, ಟೈಲ್ಸ್ ಇಂದ ಹಿಡಿದು ಪೇಂಟ್ ಎಲ್ಲ ಮಾಡ್ತಾ ಇದ್ದೀನಿ. ಅದು ಇಷ್ಟು ವರ್ಷ ಪೇಂಟೇ ಕಂಡಿಲ್ಲ ಅದು ಆಸ್ಪತ್ರೆ. ಅದಕ್ಕೂ ಸಹ ಅಲ್ಲಿ ಗಾರ್ಡನ್ ಇಂದ ಹಿಡಿದು ಮೇಲ್ಗಡೆ ಸೋರ್ತಾ ಇತ್ತು, ಅದಷ್ಟು ಸೋರ್ಬಾರ್ದು ಅಂತ ಹೇಳಿ ಮೇಲ್ಗಡೆ ಸಂಪೂರ್ಣವಾದ ಸೀಟ್ ಅಲ್ಲಿ ಹಾಕ್ಸಿ ಅದನ್ನು ಸಹ ಒಳ್ಳೆ ರೀತಿಯ ನಮ್ಮ ಸಾಗರ ಹಾಸ್ಪಿಟಲ್ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋ ರೀತಿ. ಮಕ್ಕಳ ಆಸ್ಪತ್ರೆಗೂ 1,45,00,000 ಕೊಟ್ಟಿದ್ದೀನಿ, 1,45,00,000 ಅಲ್ಲಿಗೂ ಕೊಟ್ಟಿದ್ದೀನಿ. ಅಲ್ಲೂ ಸಹ ಮೇಲ್ಗಡೆ ಸೀಟ್ ಎಲ್ಲ ಹಾಕಿ ಮುಂದುಗಡೆ ಗಾರ್ಡನ್ ಎಲ್ಲ ಮಾಡಿ ಒಳಗಡೆ ಅಲ್ಲಿ ಏನು ಸಮಸ್ಯೆ ಬರಬಾರ್ದು, ಹೆಣ್ಮಕ್ಳು ಇರೋ ಜಾಗ ಅಂತ ಹೇಳಿ ಹೊಸ ಬಾತ್ರೂಮ್ಸ್ ಎಲ್ಲ ಟಾಯ್ಲೆಟ್ ಎಲ್ಲ ಹೊಸದು ಮಾಡಿಸಿದ್ದೀನಿ. ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಅಂದ್ರೆ ಬಡವರು ಬರುವಂತ ಜಾಗ ನಾವು ನೋಡ್ಬೇಕು, ಅವರಿಗೆ ಮೂಲ ಸೌಕರ್ಯ ಕೊಡ್ಬೇಕು. ಇಡೀ ಸಾಗರದ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಸಮಸ್ಯೆ ನೋಡಿ, ಈಗ ನಾವೀಗ ಚಂದ ಮಾಡಿ ಇಟ್ಟಿದ್ದೀವಿ. ಈಗ ಶಿಕಾರಿಪುರ, ಹಾವೇರಿ, ಸಿದ್ದಾಪುರ ಈ ಕಡೆ ಶುರು ಮಾಡ್ಯಾರ ಬರಕ್ಕೆ. ಸೊರಬದವ್ರು ಬರಕ್ ಶುರು ಮಾಡಿದ್ದಾರೆ, ಶಿಕಾರಿಪುರದವ್ರು ಬರ್ತಾರೆ, ಸೊರಬದವ್ರು ಬರ್ತಾರೆ, ಮತ್ತೆ ಹಾವೇರಿಯಿಂದಲೇ ಬರಕ್ ಶುರು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಡಾಕ್ಟರ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಮ್ಮವ್ರಿಗೆ ಸಮಸ್ಯೆ ಆಗುತ್ತೆ. ಈಗ ಒತ್ತಡಗಳು ಜಾಸ್ತಿ ಆಗಿದೆ, ದಿನ 300-400 ಬರೋರು ಈಗ 1000 ಜನ ಆಗೋ ರೀತಿ ಆಗಿದೆ. ಈಗ ಡಾಕ್ಟರ್ ಪಾಪ ಟೆನ್ಷನ್ ಶುರುವಾಗತ್ತೆ. ಇವತ್ತು ಅಷ್ಟು ಚೆನ್ನಾಗಿ ಇವತ್ತು ಸಾಗರ ಹಾಸ್ಪಿಟಲ್ ಅನ್ನು ನಾವು ಮಾಡಿ ಇಟ್ಟಿದ್ದೀವಿ. ಅಂದ್ರೆ ಬಡವರು ಬರುವಂತ ಆಸ್ಪತ್ರೆ ಅಷ್ಟು ಚೆನ್ನಾಗಾಗ್ಬೇಕು ನಮ್ಮ ಉದ್ದೇಶ. ಅದನ್ನ ಹೆಚ್ಚು ಕಾಳಜಿ ವಹಿಸೋದು ನಾವೆಲ್ಲ. ಆ ಬಡವರು ಪಾಪ ಪ್ರೈವೇಟ್ ಹಾಸ್ಪಿಟಲ್ ಹೋಗೋಕ್ಕಾಗಲ್ಲ, ಅವ್ರು ಅಲ್ಲಿ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಆದ್ರೆ ಇಲ್ಲೇ ಸಿಗ್ಬೇಕು. ಇವತ್ತು ಯಾವುದೇ ಮಕ್ಕಳ ಇವತ್ತು ಹೆರಿಗೆಗೆ ಬಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ, ಅಲ್ಲಿ ಬಡವರಿಗೆ ಅನುಕೂಲ ಆಯ್ತಾ. ಅದೇ ಪ್ರೈವೇಟಿಗೆ ಹೋದ್ರೆ 30-40 ಸಾವಿರ ರೂಪಾಯಿ ಕೇಳ್ತಾರೆ, ಬಡವ ಎಲ್ಲಿ ಕೊಡ್ತಾನ. ಅಷ್ಟು ಕೆಲಸವನ್ನ ನಾವು ಜನಪರವಾಗಿ ಕೆಲಸ ಮಾಡಬೇಕಾಗಿದೆ ಇವತ್ತು. ಹಾಗೆ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿ, ಒಂದು ಗುದ್ದಲಿ ಪೂಜಾ ಕಾರ್ಯಕ್ರಮ ಅಂತ ನಾನು ಹೇಳಿದೆ. ಯಾಕೆ ಹೇಳಿದೆ ಅಂದ್ರೆ ಸುಮಾರು 8 ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ಸಾಹೇಬರು ಸುಮಾರು 50 ಲಕ್ಷದ ಕಾಮಗಾರಿಗಳು, ನವರೋತ್ಥಾನದ ಕಾಮಗಾರಿಗಳ ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಈಗ ಕಾಮಗಾರಿ ಪ್ರಾರಂಭ ಆಗಿಬಿಟ್ಟಿದೆ ಈಗಾಗಲೇ. ಅದು ರಾಮನಗರ ಎಸ್.ಸಿ. ಕಾಲೋನಿ ರಸ್ತೆ ಇರ್ಬೋದು, ರಾಮನಗರ ವೆಂಕಟಪ್ಪ ಹೌಸ್ ಇರ್ಬೋದು, ಚೌಡೇಶ್ವರಿ ಕಾಲೋನಿ, ನೇಕರ ಮನೆ ಟು ಬಿ.ಕೆ. ರಸ್ತೆ, ರಾಮನಗರ ಅನ್ನಿ ಅಂಗಡಿ ಬ್ಯಾಕ್ ಸೈಡು, ಮದನ್ ಹೋಮ್, ಈ ವಸ್ತು 50 ಲಕ್ಷದ ಕಾಮಗಾರಿಗಳು ಸರ್ ತಾವು ಹೋದ ವರ್ಷ ಗುದ್ದಲಿ ಪೂಜೆ ಮಾಡಿದ್ರಿ. ಈ ವರ್ಷ ಸೀಸನ್ ಆಗಿದೆ ಸರ್, ಈಗ ಜಲ್ಲಿ ಕೆಲಸ ಶುರು ಮಾಡಿದೆ. ಈಗ ಫೆಬ್ರವರಿ 15 ತಾರೀಕೊಳಗೆ ನಾವು ಅದನ್ನು ಟಾರ್ ರೋಡನ್ನು ಮುಗಿಸ್ತಾ ಇದ್ದೀವಿ ಸರ್. ವಿಶೇಷವಾಗಿ
ತಾವು ಮಾಧ್ಯಮದಲ್ಲಿ ನಾನು ಕೇಳೋದೇನೆಂದ್ರೆ, ಜನ ಏನು ಕೇಳ್ತಾರೆ, ನಮ್ಮ ನಗರಸಭೆಯಲ್ಲಿ ದುಡ್ಡೆಲ್ಲಿ ಬಂದಿದೆ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ, ಸಭೆ ಕೇಳೋದು ವಿರೋಧ ಪರವಾಗಿ ಇರುತ್ತೆ. ಆದರೆ ನಮ್ಮ ನಗರಸಭೆ ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಮಾರ್ಗಸೂಚಿ ಇದೆ. ಸರ್ಕಾರ ಒಂದು ಆದೇಶವನ್ನು ಮೊನ್ನೆ ಶಾಸಕರು ಮಾಡಿಸ್ಕೊಟ್ಟಿದ್ದಾರೆ. ಇಷ್ಟು 7 ಕೋಟಿ ಒಂದು ಅನುದಾನವನ್ನು ನಾವು ಮಂಜೂರು ಮಾಡಿದ್ದೀವಿ ಅಂತೇಳಿ. ಆದರೆ ನಮ್ಮಲ್ಲಿ ಏನಂದರೆ, ನಮ್ಮ ನಗರಾಡಳಿತದಲ್ಲಿ ಕೆಲಸ ಮಾಡಬೇಕು, ಬಿಲ್ಲು ರೆಡಿ ಮಾಡಿ ಅದರದ ಕಾಪಿ ಇಟ್ಟು ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಸ್ತಾವನೆ ಕಳಿಸಿದಾಗ ದುಡ್ಡು ಬಿಡುಗಡೆ ಆಗುತ್ತೆ. ಈಗ ದುಡ್ಡು ಹಾಗೆ ರಿಲೀಸ್ ಆಗಲ್ಲ. ಯಾಕಂದರೆ ಈ ನಮ್ಮ ಕೆಳ ಹಂತದ ಅಧಿಕಾರಿಗಳು ಸರ್ಕಾರಿ ದುಡ್ಡನ್ನು ಅಲ್ಲೇ ಖರ್ಚು ಮಾಡೋದಿಲ್ಲ, ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಆ ಥರ ಮಾಡ್ತಾರೆ. ಏನು ಈ 7 ಲಕ್ಷ ಮತ್ತು 7 ಕೋಟಿ ಮತ್ತು ಇನ್ನೊಂದು 4 ಕೋಟಿ 80 ಲಕ್ಷ ಇದೆ, ಅದು ದುಡ್ಡು ಬಂದೇ ಬರುತ್ತೆ. ಈ ಮಾರ್ಚ್ 31ರೊಳಗಂತೂ 50% ಬರುತ್ತೆ. ಮೊನ್ನೆ ನಮ್ಮ ನಗರಸಭೆ ಸಾಹೇಬರು ತುಂಬ ಕಾರವಾಗಿ ಮಾತಾಡಿದ್ದಾರೆ ಸಚಿವರಿಗೆ, ನೀವು ನಮಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅನ್ನೋ ನೇರವಾದ ಪದವನ್ನು ಹೇಳಿದ್ದಾರೆ. ಅದು ನನಗೆ ಮಿನಿಸ್ಟರ್ PS ಅವರು ಸಾಹೇಬರು ಒಂಚೂರು ಹೇಳಿ ಕಾರವಾಗಿ ಮಾತಾಡ್ತಾರೆ ಅಂತ ತಾವು ಹೇಳಿದರು ಸರ್. ಮುರಳೀಧರ್ ಸರ್ ಸ್ವಲ್ಪ ಸಮಸ್ಯೆ ಇದೆ, ಏನು ನಿಮ್ಮ ಸಾಹೇಬರು ನೇರವಾಗಿ ನಾನು ಎಲ್ಲಿ ಮಾತಾಡ್ಬೇಕಂತ ಮಾತಾಡ್ತೀನಿ ಅಂತಾರೆ ಅಂತ ಮಾತನ್ನು ಅವ್ರು ಹೇಳಿದ್ದು ಹೌದು. ಅವರು ನನಗೆ ಅಲ್ಲಿ ಆಫೀಸಿಂದ ಫೋನ್ ಮಾಡಿ, ಆದರೂ ಅನಿವಾರ್ಯ, ಈಗ ಈ ಪೈಪೋಟಿಯ ಕಾಲ ಇದೆ, ಎಲ್ಲ ವಿಭಾಗದಲ್ಲೂ ಪೈಪೋಟಿ ಇದೆ. ನಾವು ಸ್ವಲ್ಪ ಮುನ್ನುಗ್ಗಿ ಒತ್ತಡ ಹಾಕ್ತಿದ್ದೆ, ಬರಲ್ಲ ಸರ್. ಇವತ್ತು ನಮ್ಮ ಶಾಸಕರು ಗುದ್ಲಿ ಪೂಜೆ ಮಾಡಿದಂಥ ರಸ್ತೆಗಳು ಯಾವುದು ಅಂದರೆ, ರಾಮನಗರ 7ನೇ ಕ್ರಾಸು ತುಳಸಿ ಮನೆಯಿಂದ ಕಣ್ಣಪ್ಪನ ಮನೆಯವರೆಗೆ 15 ಲಕ್ಷ, ಅಣ್ಣಿ ಅಂಗಡಿಯ ಪಕ್ಕ ಅಜ್ಜಿ ಮನೆಯಿಂದ ಆಶಾ ಕಾರ್ಯಕರ್ತೆಯ ಮನೆಯವರೆಗೆ ರಸ್ತೆ 5 ಲಕ್ಷ, ಕಮಲಕಪ್ಪ ಸರ್ವೆ ನಂಬರ್ 52 ಆಶ್ರಯ ಲೇಔಟಲ್ಲಿ, ಇದು ಸರ್ವೆ ನಂಬರ್ 52 ಆಶ್ರಯ ಲೇಔಟ್ ಸರ್. ಈ ರಸ್ತೆಯಿಂದ ಕೆಳಭಾಗ ಇರ್ತಕ್ಕಂಥದ್ದು ಸರ್ವೆ ನಂಬರ್ 51 ಆಶ್ರಯ ಲೇಔಟು. ಈ 2 ಲೇಔಟ್ಗೆ ಸಮಾನಾಗಿ 20 ಲಕ್ಷಗಳನ್ನು ಬರೀ ರಸ್ತೆಗಳಿಗೆ ಇಟ್ಟಿದ್ದಾರೆ. ಟೋಟಲ್ ಆಗಿ ಇವತ್ತು ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದು ಬರೀ ಅರ್ಧ 19ನೇ ವಾರ್ಡು ರಾಮನಗರಕ್ಕೆ ಇವತ್ತು 60 ಲಕ್ಷದ ಕಾಮಗಾರಿಗೆ ಸಾಹೇಬರು ಗುದ್ಲಿ ಪೂಜೆ ಮಾಡಿದ್ದಾರೆ. ಈ ಹಿಂದೆ 50 ಲಕ್ಷದ ಕಾಮಗಾರಿ ಪ್ರಗತಿಯಲ್ಲಿದೆ. ಒಟ್ಟಾರೆಯಾಗಿ 1 ಕೋಟಿ 10 ಲಕ್ಷಗಳನ್ನು ಈ ರಾಮನಗರ ಭಾಗಕ್ಕೆ ಮೀಸಲಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಮತ್ತು ಈ ಭಾಗದ ನಾಗರಿಕರು ಅಷ್ಟೇ, ನಮ್ಮ ಸತೀಶ್ ಅವರು ಸರಳ ವ್ಯಕ್ತಿ ಇದ್ದಾರೆ, ಅವರೇನು ಓಡಾಡೋದಿಲ್ಲ ಆ ಥರ ಅಂತಲ್ಲ, ಅವರು ಯಾವತ್ತೂ ಅಷ್ಟೇ ತುಂಬ ಸಜ್ಜ. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಲಲಿತಮ್ಮ, ಮಧುಮಾಲತಿ, ಸತೀಶ್, ಸೈಯದ್ ಜಾಕಿರ್, ಚಂದ್ರಪ್ಪ ಎಲ್, ರವಿಕುಮಾರ್, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಪರಸ್ಪರ ವೇದಿಕೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಜನವರಿ 26ರಂದು ಬೆಳಗ್ಗೆ 11ಕ್ಕೆ ಪವಿತ್ರ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ವೇದಿಕೆ ಅಧ್ಯಕ್ಷ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಹಿತ್ಯದ ಸುತ್ತ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಂವಾದ, ವಿಚಾರಗೋಷ್ಠಿ, ನಮ್ಮ ಸ್ಥಳೀಯ ಸಂಪನ್ಮೂಲಗಳನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ, ರಾಜ್ಯ ಮಟ್ಟದಲ್ಲಿ ಅನೇಕ ಸಾಮಾಜಿಕ ಹೋರಾಟಗಾರರು, ವಿಮರ್ಶಕರು ಹಾಗೆ ಲೇಖಕರನ್ನ ಕರೆಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಸರಿಸುಮಾರು 150ಕ್ಕಿಂತ ಹೆಚ್ಚಿನ ಜನಪದ ಕಲಾವಿದರನ್ನ ಗ್ರಾಮಾಂತರ ಭಾಗದಲ್ಲಿ ಅವ್ರನ್ನ ಹುಡುಕಿ ಕೆಲವು ಹೈಸ್ಕೂಲು ಕೇಂದ್ರವಾಗಿ ಇಟ್ಕೊಂಡು ಸಾಹಿತ್ಯದ ಕಾರ್ಯಕ್ರಮ ಮಾಡ್ತಾ ಅವರಿಗೆ ಸನ್ಮಾನ ಸಮಾರಂಭಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆಯೇ ಪ್ರತಿ ವರ್ಷ ಕನ್ನಡದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿರೋ SLC, PUC ಹಂತದ ವಿದ್ಯಾರ್ಥಿಗಳನ್ನ ಅಭಿನಂದಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಕಳೆದ ಒಂದು 3 ವರ್ಷದಿಂದ ಒಂದು ಸಮಕಾಲೀನ ಚರ್ಚೆ ಸಂದರ್ಭದ ವಸ್ತುವನ್ನು ಆಧರಿಸಿ ಒಂದು ಒಳ್ಳೆಯ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಹೊಸ ಓದು ಮಾಲಿಕೆಯಲ್ಲಿ ನಾವು ಆಸಕ್ತ ಓದುಗರನ್ನ ಸೇರಿಸಿ ಸ್ಟಡಿ ಕ್ಲಬ್ ಥರ ಒಂದು 15 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ಈ ವರ್ಷದ ಒಂದು ಸಂತೋಷದ ವಿಷಯ ಏನು ಅಂತಂದರೆ, ನಮ್ಮ ವೇದಿಕೆಗೆ 20 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೊಸ ಮನಸ್ಸುಗಳನ್ನು ನಾವು ಕಟ್ಟಬೇಕು, ಸಾಹಿತ್ಯದ ರಂಗಭೂಮಿಯ ಒಲವನ್ನು ಹೆಚ್ಚಿಸಬೇಕು ವಿದ್ಯಾರ್ಥಿಗಳಲ್ಲಿ ಅನ್ನೋ ಕಾರಣಕ್ಕೆ SLC ಅಂತ ಸ್ಟೂಡೆಂಟ್ಸ್ ಲಿಟ್ರರಿ ಕ್ಲಬ್ ವಿದ್ಯಾರ್ಥಿ ವೇದಿಕೆಯನ್ನು ನಾವು ಈಗಾಗಲೇ ಉದ್ಘಾಟಿಸಿದ್ದೀವಿ. ನಮ್ಮ JS ಭಟ್ರು ಅದನ್ನು ಉದ್ಘಾಟಿಸಿ ಮಾತಾಡಿದ್ದಾರೆ. ಹೀಗೆ ಆ SLC ಸ್ಟೂಡೆಂಟ್ಸ್ ಲಿಟ್ರರಿ ಕ್ಲಬ್ನಲ್ಲಿ 150ಕ್ಕಿಂತ
ಹೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತುಂಬ ಆಸಕ್ತಿಯಿಂದ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಪ್ರತಿ ವರ್ಷದ ಹಾಗೆ ನಾವು 3 ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾ ಇದ್ದೀವಿ ಕಳೆದ 4 ವರ್ಷದಿಂದ. ಕಳೆದ ಸಲ ನಮ್ಮ ರಾಜೇಂದ್ರ ಚೆನ್ನಿಯವರು, ಸವಿತಾ ಬನ್ನಾಡಿಯವರು, ಆರಿಫ್ ರಾಜಾ ಹೀಗೆ 3 ಜನ ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದೀವಿ. ಈ ಸಲ 24-25ನೇ ಸಾಲಿನಲ್ಲಿ ನಾವು 3 ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದು ರೆವರೆಂಡ್ ಎಫ್ ಕಿಟೇಲ್ ಸಾಹೇಬ ಪ್ರಶಸ್ತಿಯನ್ನು ನಾಡಿನ ಹೆಸರಾಂತ ಸಂಸ್ಕೃತಿ ಚಿಂತಕರು, ಕವಿಗಳು, ಸಾಮಾಜಿಕ ಹೋರಾಟಗಾರರಾದ ಪ್ರೊಫೆಸರ್ SG ಸಿದ್ದರಾಮಯ್ಯ ಬೆಂಗಳೂರು ಇವ್ರ ಹೆಸರನ್ನು ರೆವರೆಂಡ್ ಎಫ್ ಕಿಟೇಲ್ ಸಾಹೇಬರ ಪ್ರಶಸ್ತಿಗಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾಡಿನ ಆಧ್ಯಾತ್ಮ ಮತ್ತು ಮಹಿಳೆಯರ ಸ್ವಾಭಿಮಾನದ ಪ್ರತೀಕವಾಗಿರುವಂಥ ಅಕ್ಕ ಮಹಾದೇವಿಯ ಪ್ರಶಸ್ತಿಯನ್ನು ಶ್ರೀಮತಿ ಮೀನಾಕ್ಷಿ ಬಾಳಿ ಗುಲ್ಬರ್ಗ, ಸುಪ್ರಸಿದ್ಧ ವಾಗ್ಮಿಗಳು, ಕವಿಗಳು, ಸಾಮಾಜಿಕ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರೋ ಮೀನಾಕ್ಷಿ ಬಾಳಿ ಅಕ್ಕ ಮಹಾದೇವಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಗೆ ತುಮಕೂರು ಜಿಲ್ಲೆಯ ಪ್ರಸಿದ್ಧ ಕಥೆಗಾರರು, ಸಾಮಾಜಿಕ ಚಿಂತಕರು, ನಮ್ಮ ನೀನಾಸಂನ ಒಡನಾಡಿಗಳು ಡಾಕ್ಟರ್ ಮಿರ್ಜಾ ಬಶೀರ್ ಇವರ ಹೆಸರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ 3 ಹೆಸರನ್ನು ನಾವು ಅಂತಿಮಗೊಳಿಸಿ ಅವರ ಒಪ್ಪಿಗೆಯನ್ನು ಪಡೆದು ನಾಡಿದ್ದು ಜನವರಿ 26ನೇ ತಾರೀಕು ಇವರನ್ನು ಸನ್ಮಾನಿಸುವ, ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅವತ್ತಿನ ದಿನವೇ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರವನ್ನು ವಿತರಿಸುವ ಕಾರ್ಯಕ್ರಮ ಇರುತ್ತೆ. ಮತ್ತು ಭೋಜನದ ವ್ಯವಸ್ಥೆ ಕೂಡ ಇರುತ್ತೆ. ಗೋಷ್ಠಿಯಲ್ಲಿ ವೇದಿಕೆ ಗೌರವಾಧ್ಯಕ್ಷ ಮೋಹನ್ ಮೂರ್ತಿ, ಸಹ ಕಾರ್ಯದರ್ಶಿ MC ವೀರಪ್ಪ ಇನ್ನಿತರರು ಹಾಜರಿದ್ದರು. ಮಕ್ಕಳು ಅಪ್ಪ ಅಮ್ಮನ ಬಗ್ಗೆ ಗೌರವ ಇರಿಸಿಕೊಳ್ಳಬೇಕು. ಅಪ್ಪ ಅಮ್ಮನ ತ್ಯಾಗವನ್ನು ಮಕ್ಕಳು ಮರೆಯಬಾರದು ಎಂದು ಶಿವಮೊಗ್ಗ BGS ಕಾಲೇಜ್ ಉಪನ್ಯಾಸಕ ಸಂದೀಪ್ ಶೆಟ್ಟಿ ತಿಳಿಸಿದರು. ಸಾಗರ ತಾಲೂಕಿನ ಯಡಚಿಗಳ ಮನೆ ಇಕ್ಕೇರಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಮಂಗಳವಾರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ GS ಆರ್ಯಮಿತ್ರ ನೀಡಿದ ಅಪ್ಪ ಅಮ್ಮ ದತ್ತಿ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಜೊತೆ ಸೇರಿಸಿಕೊಂಡು ಒಂದಷ್ಟು ವಿಚಾರ ಕಲೀಲಿ ಅಂತ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲನೇ ಚಪ್ಪಾಳೆ. ಇನ್ನು ಎರಡನೇ ಚಪ್ಪಾಳೆ ಯಾರಿಗೆ ಅಂತಂದ್ರೆ ಆರ್ಯಮಿತ್ರ ಅವರಿಗೂ ಹಾಗೂ ಈ ಶಾಲೆಯ ವ್ಯವಸ್ಥೆಗೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭಾಗಿಯಾಗುವ ಹಾಗೆ ಮಾಡಿದ್ದಾರೆ. ಅವರಿಗೆ ಇನ್ನೊಂದು ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿದೆ, ಅದು 3ನೇ ಚಪ್ಪಾಳೆ. ನನ್ನ ಮಾತು ಮುಗಿದ ಮೇಲೆ ನಿಮಗೇನಾದ್ರೂ ಚಪ್ಪಾಳೆ ಹೊಡಿಬೇಕು ಅನ್ಸಿದ್ರೆ ಅವಾಗ ಹೊಡಿವ್ರಂತೆ. ಓಕೆನಾ? ವಿಷಯ ಅಪ್ಪ ಅಮ್ಮ, ಅಲ್ಲಿಂದ ಶುರು ಮಾಡೋಣ. ಯಾರಿಗೆಲ್ಲ ಅಪ್ಪ ಅಂದ್ರೆ ತುಂಬಾ ಇಷ್ಟ? ಸುಮ್ಮನೆ ತಮಾಷೆ ಕೈ ಎತ್ತದಲ್ಲ, ನಿಜವಾಗಿ ಎತ್ತಬೇಕು, ನನಗೆ ಗೊತ್ತಾಗತ್ತಿಲ್ಲ. ಓಕೆ, ವೆರಿ ಗುಡ್. ಕೈ ಇಳಿಸಿ. ಯಾರಿಗೆಲ್ಲ ಅಮ್ಮ ಅಂದ್ರೆ ತುಂಬಾ ಇಷ್ಟ? ವೆರಿ ಗುಡ್. ಅಂದ್ರೆ ಕೈ ಎತ್ತೋದು ಅಂದ್ರೆ ಹೀಗೆ ಮೇಲ್ ನೋಡ್ತಾ ಇರ್ಬೇಕು ಆಕಾಶವನ್ನ. ಕೆಲವರು ಸ್ವಲ್ಪ ಅನುಮಾನದಿಂದ ಎತ್ತ ಕಾಣಿಸ್ತು, ಕೆಲವರ ಕೈ ಸ್ವಲ್ಪ ಅರ್ಧಕ್ಕೆ ಬಂದ್ಕೊಂಡು ಮುಂದೆ ಹೋಗ್ಬೇಕೋ ಬೇಡ ಅಂತ ಅನಿಸ್ತಾ ಇತ್ತು. ಎಲ್ಲೋ ಅಲ್ಲಿ ಕೈಗಳನ್ನು ಎತ್ತಲೇ ಇಲ್ಲ. ಪರವಾಗಿಲ್ಲ. ಈಗಾಗಲೇ ಅನೇಕರು ಈ ವಿಷಯವನ್ನ ಪ್ರಸ್ತಾಪಿಸುವ ಹೊತ್ತಿಗೆ ಅನೇಕ ವಿಚಾರಗಳನ್ನು ಹೇಳಿಬಿಟ್ಟಿದ್ದಾರೆ. ಏನಂದ್ರೆ ಅಪ್ಪ ಅಮ್ಮನ ಮಾತುಗಳನ್ನು ಕೇಳೋದಿಲ್ಲ, ಇವತ್ತು ಬಹಳ ವ್ಯತ್ಯಾಸ ಇದೆ, ಇದೆಲ್ಲವನ್ನು ಹೇಳಿದ್ದಾರೆ. ಹಾಗಾಗಿ ಮತ್ತೆ ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ, ಮತ್ತದನ್ನು ಹೇಳೋದಿಲ್ಲ. ಇವತ್ತು ಅಪ್ಪ ಅಮ್ಮನ ಬಗ್ಗೆ ನಾವು ಮಾತಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತಂದ್ರೆ ವ್ಯವಸ್ಥೆ ಎಲ್ಲೋ ಒಂದಷ್ಟು ಹಾಳಾಗಿದೆ ಅಂತ. ನೋಡಿ, ನಾವು ಯಾಕೆಂದ್ರೆ ಉದಾಹರಣೆ ಕೊಡ್ತೀನಿ ನೋಡಿ. ನಮಗೆ ಬಹಳ ವರ್ಷಗಳ ಹಿಂದೆಲ್ಲ ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಅಥವಾ ನನ್ನ ಹಿರಿಯರಿದ್ದಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಮೇ ಬಿ ಗಿಡ ಬೆಳೆಸಿ ಅಂತ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಮರಗಿಡಗಳು ತುಂಬಾ ಇದ್ವು, ಕಡಿಯೋರ ಸಂಖ್ಯೆ ಅಷ್ಟಿರ್ಲಿಲ್ಲ. ಈಗ ನಾವು ಶಾಲೆಗೆ ಬಂದ್ರೆ ಪ್ರತಿದಿನ ಕೇಳಬೇಕಾದ ಒಂದು ಅಂಶ ಗಿಡ ಬೆಳೆಸಿ ಅಂತ. ಯಾಕಂದ್ರೆ ಗೊತ್ತಿದೆ ಗಿಡ ಎಲ್ಲ ಕಡಿದ್ಬಿಟ್ಟಿದ್ದೇವೆ, ಹೀಗೆ ಕಡಿದ್ರೆ
ಮುಂದೊಂದು ದಿನ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ, ಹಾಗಾಗಿ ಬೆಳೆಸಿ ಅಂತ. ಅಂದ್ರೆ ಯಾವುದು ಯಾವ ಸ್ಥಿತಿಯಲ್ಲಿ ಹಾಳಾಗುತ್ತೋ ಆವಾಗ ಅದನ್ನು ಸರಿ ಮಾಡಕ್ ಪ್ರಯತ್ನ ಮಾಡ್ತೀವಿ. ಕರೆಕ್ಟಾ? ಬೈಕ್ ಇದೆ, ರಿಪೇರಿ ಯಾವಾಗ ಮಾಡ್ತೀವಿ ಅಂದ್ರೆ ಹಾಳಾಗಕ್ಕಾಗಿದೆ ಅಥವಾ ಹಾಳಾಗಿದೆ ಅಂದ್ರೆ ರಿಪೇರಿ ಮಾಡ್ತೀವಿ, ಸರಿ ಇದ್ದಾಗ ರಿಪೇರಿ ಮಾಡಲ್ಲ. ಅಪ್ಪ ಅಮ್ಮನ ಬಗ್ಗೆ ಇವತ್ತು ಮಾತಾಡ್ತಿದೀವಿ ಅಂದ್ರೆ ಅಪ್ಪ ಅಮ್ಮನಿಗೆ ಕೊಡುವ ಮೌಲ್ಯಗಳು ಕಡಿಮೆ ಆಗ್ತಿದೆ ಅಂತ ಅರ್ಥ. ಇಲ್ಲದ್ರೆ ಸುಮ್ಮನೆ ಇವ್ರ ಅಪ್ಪ ಅಮ್ಮ ಅನ್ನೋ ವಿಷಯವನ್ನು ತಂದಿರ್ತಾ ಇರ್ಲಿಲ್ಲ ನಾನು, ಅಲ್ವಾ? ಹಾಗಾದ್ರೆ ಅಪ್ಪ ಅಮ್ಮನಿಗೆ ಮುಂಚೆಯಿಂದ ತುಂಬಾ ಬೆಲೆ ಕೊಡ್ತಾ ಇದ್ರ, ಇವತ್ತು ಯಾಕೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹಾಗೆ ಯೋಚನೆ ಮಾಡ್ತಾ ಬರೋಣ. ನಾವು ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ವಿಚಾರಕ್ಕೆ ಚರ್ಚೆಗೆ ಹೋದ್ರೂ ನಾವು ಪುರಾಣ ಕಾಲಕ್ಕೆ ಹೋಗ್ತೇವೆ. ಪುರಾಣ ಕಾಲಗಳೆಲ್ಲ ನೆನಪಿದೆ ನಮಗೆ, ಯುಗಗಳಿದ್ವು ಅಲ್ವಾ? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಮತ್ತೆ ಈಗಿರೋದು ನಾವು ಕಲಿಯುಗ ಅಂತ ಕರಿತೇವೆ. ಒಂದ್ಸರಿ ಹಾಗೆ ಹಿಂದೆ ಹೋಗಿ ನೋಡಿದ್ರೆ ಅಪ್ಪ ಅಮ್ಮನ ಮತ್ತು ಮಕ್ಕಳ ನಡುವಿನ ಬಾಂಧವ್ಯಗಳನ್ನು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾವೆಲ್ಲ ರಾಮಚಂದ್ರ ಪ್ರಭುವಿನ ಕಥೆಯನ್ನು ಕೇಳಿದ್ದೇವೆ ಅಲ್ವಾ? ಅಪ್ಪನ ಮಾತಿಗೋಸ್ಕರ ಆತ ವನವಾಸಕ್ಕೆ ಹೋದ ಕತೆ ಕೇಳಿದ್ರಲ್ಲ. ಕೃಷ್ಣನ ಕಥೆಯನ್ನು ಕೇಳಿದ್ದೇವೆ, ಅಪ್ಪ ಅಮ್ಮನನ್ನ ರಕ್ಷಿಸೋಕ್ಕೋಸ್ಕರ ತಾನು ಮಾಯವಾದ ಬಂದು ಗೋಕುಲಕ್ಕೆ ಬಂದು ಸೇರ್ಕೊಂಡ ನಮ್ಮ ಕಥೆಯನ್ನು ಓದಿದ್ದೇವೆ. ಅಥವಾ ಶ್ರವಣ ಕುಮಾರನ ಕಥೆಯನ್ನು ಕೇಳಿದ್ದೇವೆ, ಅಪ್ಪ ಅಮ್ಮನಿಗೋಸ್ಕರ ಆತ ತನ್ನ ಹೆಗಲ ಮೇಲೆ ಹೊತ್ತು ಯಾತ್ರೆ ಮಾಡಿದಂಥ ಕಥೆಗಳನ್ನೆಲ್ಲ ಕೇಳಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ಬರ್ತಾ ಬರ್ತಾ ವ್ಯವಸ್ಥೆಗಳು ಹಾಳಾಗ್ತಾ ಬಂದಿದೆ ಅಂತ ನಾವು ಇವತ್ತು ಮಾತಾಡ್ತೀವಿ. ಇವತ್ತು ಇಟ್ಕೊಂಡು ಯಾಕೆ ವ್ಯವಸ್ಥೆ ಹಾಳಾಯ್ತು ಅನ್ನೋದಕ್ಕೆ ಒಂದು ಸಣ್ಣ ಉಲ್ಲೇಖ ಮಾಡ್ತೇನೆ ನೋಡಿ. ನಾವೆಲ್ಲ ಪುರಾಣದ ಕಥೆಗಳನ್ನು ಕೇಳ್ಕೊಳ್ತಾ ಬಂದಿದ್ದೇವೆ, ಬೇರೆ ಬೇರೆ ಕಾಲಗಳಲ್ಲಿ ಪುರಾಣದ ಕಥೆಗಳನ್ನು ಕೇಳಿದ್ದೇವೆ. ಮೊದಲು ಕೃತಯುಗದ ಕಥೆಗಳನ್ನು ಕೇಳಿದ್ದೇವೆ, ಅಥವಾ ಸತ್ಯಯುಗ ಅಂತ ನಾವು ಕರಿತೇವೆ. ಸತ್ಯಯುಗದಲ್ಲಿ ಹೇಗಿತ್ತು ಅಂದ್ರೆ ದೇವತೆಗಳು, ರಾಕ್ಷಸರು, ಮನುಷ್ಯರು ಎಲ್ಲರೂ ಇದ್ರಲ್ವ. ಈ ದೇವತೆಗಳು ಮತ್ತು ರಾಕ್ಷಸರು ಬೇರೆ ಬೇರೆ ಕಡೆ ಇದ್ರು ನೋಡಿ. ದೇವತೆಗಳಿಗೆಲ್ಲ ಒಂದು ಲೋಕ ಆಗ್ತಿತ್ತು, ಯಾವ್ದದು? ದೇವಲೋಕ. ಹಾಗೆ ರಾಕ್ಷಸರಿಗೂ ಒಂದು ಲೋಕ ಇತ್ತು ಅಲ್ವಾ? ಬೇರೆ ಬೇರೆ ಕಡೆ ಇದ್ರು, ಹೋರಾಟ ನಡೀತಿತ್ತು. ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಹೋರಾಟ ನಡೀತಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ತ್ರೇತಾಯುಗದಲ್ಲಿ ನೋಡಿದ್ರೆ, ತ್ರೇತಾಯುಗದಲ್ಲಿ ಯಾರಿದ್ರು? ರಾಮ ಇದ್ದ ಅಲ್ವಾ? ರಾಮ ಇದ್ದ ಕಾಲದಲ್ಲಿ ಭೂಮಿ ಮೇಲೆ ಇದ್ರು, ಅವರೇ ಬೇರೆ ಕಡೆ ಇದ್ರು, ಇವರೇ ಬೇರೆ ಕಡೆ ಇದ್ರು ಅಲ್ವಾ? ರಾವಣನನ್ನ ನಾವು ಆತ ರಾಕ್ಷಸ ಅಂತ ಗುರುತಿಸ್ಕೊಂಡ್ರೆ ಆತ ಬೇರೆ ಕಡೆ ಇದ್ದ, ಲಂಕೆಯಲ್ಲಿದ್ದ. ರಾಮ ಇಲ್ಲಿ ಭರತಖಂಡದಲ್ಲಿದ್ದ. ಅವ್ರ ನಡುವೆ ಹೋರಾಟ ಆಯ್ತು. ಅಲ್ಲಿಂದ ಮುಂದೆ ಬಂದು ದ್ವಾಪರಕ್ಕೆ ಬಂದು ನೋಡಿದ್ರೆ ಅಲ್ಲಿ ಒಟ್ಟಿಗೆ ಇದ್ರು, ಒಂದೇ ಫ್ಯಾಮಿಲಿಯಲ್ಲಿ. ಎಲ್ಲಿದ್ರು? ಜೊತೆಗಿದ್ರು. ಪಾಂಡವರು ಮತ್ತು ಕೌರವರು ಜೊತೆಲೇ ಇದ್ರು. ಅಥವಾ ಕೃಷ್ಣ ಅವನ ಮಾವನೇ ಶತ್ರು, ಜೊತೆಯಲ್ಲಿದ್ರು, ಒಟ್ಟಿಗೆ ಇದ್ರು. ಕಲಿಯುಗದಲ್ಲಿ ಒಂದೇ ದೇಹದೊಳಗಿದ್ದಾರೆ. ಒಳ್ಳೆಯದು ಎಲ್ಲಿದೆ? ನಮ್ಮೊಳಗೆ ಇದೆ. ಕೆಟ್ಟದ್ದು ಎಲ್ಲಿದೆ? ನಮ್ಮೊಳಗೆ ಇದೆ. ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಸೇರಿಕೊಂಡ ನಾವು ಒಟ್ಟಿಗಿರೋದ್ರಿಂದ ಈ ತರದ ವ್ಯವಸ್ಥೆಗಳು ಬೆಳೀತಾ ಬಂದೆ. ಯಾರ ಮಾತನ್ನು ನಾವು ಹೆಚ್ಚು ಕೇಳಬೇಕಾಗಿತ್ತೋ, ಯಾರ ಮಾತನ್ನು ನಾವು ಹೆಚ್ಚು ಅವಲಂಬಿಸಬೇಕಾಗಿತ್ತೋ, ಯಾರ ಮಾತನ್ನು ನಾವು ಹೆಚ್ಚು ನಂಬಬೇಕಾಗಿತ್ತೋ ಅವರ ಮಾತನ್ನು ನಂಬೋದಿಲ್ಲ. ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ನಂಬ್ತೇನೆ. ನಾನು ಅನೇಕ ವಿದ್ಯಾರ್ಥಿಗಳನ್ನು ನೋಡ್ಕೊಂಡು ಬಂದಿದ್ದೇನೆ. ತುಂಬಾ ಸರಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಶಾಲೆಗೆ ಏನೋ ಸಮಸ್ಯೆ ಆದ ಕರೆಸ್ತೀವಿ. ಪೇರೆಂಟ್ಸ್ನೆಲ್ಲ ಕರೆಸ್ತಾರಲ್ಲ, ನೀವು ಕರ್ಕೊಂಡು ಬರ್ತೀರಲ್ಲ, ಕರ್ಕೊಂಡು ಬರ್ತೀರ. ಈಗಷ್ಟೇ ಒಳ್ಳೆಯವರಿಂದ ನಾನು ನಾವೆಲ್ಲ ಕರೆಸ್ತೇವೆ. ಕರೆಸಿದಾಗ ಪೇರೆಂಟ್ಸ್ ಎಲ್ಲ ಹೇಳೋ ಒಂದೇ ಒಂದು ಮಾತೇನಂದ್ರೆ, ನನ್ನ ಮಾತೇ ಕೇಳಲ್ಲ ಸರ್ ನಿಮ್ಮ ಮನೆಯಲ್ಲಿ. ಯಾರ ಮಾತು ಕೇಳಲ್ಲ? ನನ್ನ ಮಾತೇ ಕೇಳಲ್ಲ ಸರ್ ಅಂತ. ಅದೇ ಫ್ರೆಂಡ್ ಮಾತನ್ನು ಚೆನ್ನಾಗಿ ಕೇಳ್ತೀವಿ ನಾವು. ನಾನು ಹೇಳಿದ್ನೆಲ್ಲ ಫಾಲೋ ಮಾಡ್ತೀವಿ. ಫೀಸ್ ಅವನು ಕಟ್ಟೋದಿಲ್ಲ, ಬಟ್ಟೆ ಅವನು ಕೊಡಿಸೋದಿಲ್ಲ, ನನಗೆ ಬೇಕಾದ ಕಷ್ಟ ಸುಖ ಎಲ್ಲ ನೋಡೋದಿಲ್ಲ. ಆದರೆ ಅವನ ಮಾತನ್ನು ಜಾಸ್ತಿ ಕೇಳ್ತೇವೆ. ನಾವು ಏನೇ ಬೇಕಾದರೂ ನಮ್ಮ ಅಪ್ಪನ ಕೇಳ್ತೇವೆ, ನಮ್ಮ ಅಮ್ಮನ ಕೇಳ್ತೇವೆ. ಅವ್ರ ಮಾತನ್ನು ನಾವು ಕಡಿಮೆ ಕೇಳ್ತೇವೆ. ಎಲ್ಲ ಕೇಳ್ತೇವೆ, ಮಾತನ್ನು ಮಾತ್ರ ಏನು ಮಾಡ್ತೇವೆ? ಕಡಿಮೆ ಕೇಳ್ತೇವೆ. BT ಸ್ವಾಮಿ ಹೇಳುವಾಗ ಒಂದೇ ಉಲ್ಲೇಖ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ BT ಸ್ವಾಮಿ ಮಾತನಾಡಿದರು. ವೇದಿಕೆಯಲ್ಲಿ ದತ್ತಿದಾನಿ GS ಆರ್ಯಮಿತ್ರ, ಇಕ್ಕೇರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರತ್ನಾಕರ್ ST, ಡಾಕ್ಟರ್ ಪ್ರಸನ್ನ T, ಪ್ರಭಾರಿ ಮುಖ್ಯ ಶಿಕ್ಷಕ ಉಮೇಶ್ H, ನಾರಾಯಣಮೂರ್ತಿ, ಶ್ರೀಕಾಂತ್, ರಾಮಚಂದ್ರ ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.